ಶೀರ್ಷಿಕೆ ಒಗ್ಗಟ್ಟೇ ಉಳಿವಿನ ದಾರಿ. ಬೆಳಗಾವಿ ನೇಕಾರರ ಕಥೆ. ಬೆಳಗಾವಿಯ ಹಳೆಯ ಬಜಾರಿನಲ್ಲಿ ಬೆಳಗಿನ ಹೊತ್ತಿಗೆ ಮಗ್ಗದ ಶಬ್ದ ಕೇಳಿಸಿಕೊಳ್ಳುತ್ತಿತ್ತು. ಅದೇ ಶಬ್ದ ಬೆಳಗಾವಿಯ ಬೇರೆ ಬೇರೆ ಬೀದಿಗಳಲ್ಲಿಯೂ ಪ್ರತಿಧ್ವನಿಸುತ್ತಿತ್ತು. ಬೆಳಗಾವಿಯ ನೇಕಾರರ ಬದುಕು ಕೈಮಗ್ಗದ ತಂತಿಯಂತೆ ಸೂಕ್ಷ್ಮವಾಗಿತ್ತು. ಆದರೆ ಆ ತಂತಿಯಲ್ಲೇ ಅವರ ಭರವಸೆ, ಗೌರವ ಮತ್ತು ಬದುಕು ಕಟ್ಟಿಕೊಂಡಿತ್ತು. ಬೆಳಗಾವಿಯ ಬಸವಣ್ಣ ಮತ್ತು ಚನ್ನಪ್ಪ ಇಬ್ಬರೂ ತಮ್ಮ ಊರಿನಲ್ಲಿ ಪ್ರಸಿದ್ಧ ನೇಕಾರರು. ಆದರೆ ಕಾಲ ಬದಲಾಗಿದೆ. ಆಚೆಯಿಂದ ಬಂದ ಸಸ್ತನ ಸೀರೆಗಳು ಮಾರುಕಟ್ಟೆ ತುಂಬಿದ್ದವು. ಜನರು ಬೆಲೆಗೆ ಮಾರುಹೋಗಿ ಕೈಮಗ್ಗದ ಮೌಲ್ಯ ಮರೆತಿದ್ದರು. ಇದರ ನಡುವೆ ನೇಕಾರರು ಪರಸ್ಪರ ಜಗಳಕ್ಕಿಳಿದರು. ನೀನು ದರ ಕಡಿಮೆ ಮಾಡ್ತೀಯಾ? ನೀನು ನನ್ನ ಗ್ರಾಹಕರನ್ನು ಕದ್ದೆ ಎಂಬ ಮಾತುಗಳಿಂದ ಒಗ್ಗಟ್ಟು ಮುರಿದುಬಿಟ್ಟು. ನೇಕಾರರ ಈ ಗಲಾಟೆಯನ್ನು ನೋಡಿ ಮೂರನೆಯವರು ಲಾಭ ಪಡೆಯಲು ಶುರುಮಾಡಿದರು. ವ್ಯಾಪಾರಿಗಳು ಸಸ್ತನ ಸೀರೆಗಳನ್ನು ತುಂಬಿ ಮಾರುಕಟ್ಟೆ ಹಿಡಿದುಕೊಂಡರು. ನೇಕಾರರ ಅಂಗಡಿಗಳು ಖಾಲಿ, ಅವರ ಮನೆಗಳಲ್ಲಿ ದುಃಖ. ಒಂದು ದಿನ ಬೆಳಗಾವಿಯಲ್ಲಿ ಸಭೆ ಕರೆದರು. ಹಿರಿಯ ನೇಕಾರ ಸಿದ್ದಪ್ಪ ಎದ್ದು ನಿಂತು ಹೇಳಿದರು, ಭೇದಭಾವ ಮಾಡಬಾರದು. ಆಚೆಯಿಂದ ಬರುವ ವಸ್ತುಗಳಿಗೂ ಭೇದಭಾವ ಮಾಡಬಾರದು. ಆದರೆ ನಮ್ಮ ಬದುಕು ನಾಶವಾಗುವಂತೆ ನಡೆಯಬಾರದು. ನಾವೆಲ್ಲಾ ಭಾರತೀಯರು ಒಗ್ಗಟ್ಟಾಗಿ ಸಂಭಾಳನೆ ಮಾಡಿಕೊಳ್ಳಬೇಕು. ಆ ಮಾತು ಎಲ್ಲರ ಹೃದಯಕ್ಕೆ ತಲುಪಿತು. ಬೆಳಗಾವಿಯ ನೇಕಾರರು ಕೈ ಹಿಡಿದರು. ಸಹಕಾರ ಸಂಘ ಸ್ಥಾಪಿಸಿದರು. ಸ್ಥಳೀಯ ಸೀರೆಗಳಿಗೆ ಒಂದೇ ದರ ನಿಗದಿ ಮಾಡಿದರು. ಬಜಾರಿನಲ್ಲಿ ಫಲಕ ಹಾಕಿದರು. ಸ್ಥಳೀಯ ಕೈಮಗ್ಗ ಖರೀದಿ ಮಾಡಿ ನೇಕಾರರ ಬದುಕು ಉಳಿಸಿ. ನಿಧಾನವಾಗಿ ಜನರ ಮನಸ್ಸು ಬದಲಾಗಿತು. ಆಚೆಯಿಂದ ಬರುವ ಸೀರೆ ಇದ್ದರೂ ಸ್ಥಳೀಯ ಸೀರೆಯ ಗೌರವ ಮತ್ತೆ ಏರಿತು. ಮಗ್ಗದ ಶಬ್ದ ಮತ್ತೆ ಬೆಳಗಾವಿಗೆ ಸಂಗೀತವಾಯಿತು. ಒಂದು ಸಂಜೆ ಬಸವಣ್ಣ ಚೆನ್ನಪ್ಪನಿಗೆ ಹೇಳಿದರು, ನಮ್ಮ ಜಗಳವೇ ನಮ್ಮ ಶತ್ರು, ಒಗ್ಗಟ್ಟೇ ನಮ್ಮ ಶಕ್ತಿ. ಚೆನ್ನಪ್ಪ ನಗುತ್ತಾ ಉತ್ತರಿಸಿದ, ನೇಕಾರರ ಗಲಾಟೆ ಮೂರನೆಯವನಿಗೆ ಲಾಭ, ನೇಕಾರರ ಒಗ್ಗಟ್ಟು ನಮ್ಮೆಲ್ಲರ ಬದುಕು.